50-60ರ ದಶಕದೊಳಗೆ ನಮ್ಮ ಓದುವ ಹುಚ್ಚನ್ನು ತಣಿಸಿದವರು ಅಂತ ತಿಳ್ಕೊಂಡಂದ್ರೆ ಖ್ಯಾತ ಕಾದಂಬರಿಕಾರ್ತಿ ತ್ರಿವೇಣಿ. ಸರಿನೋ ತಪ್ಪೋ ಕನ್ನಡದ ಜೇನ್ ಆಸ್ಟಿನ್ ಅಂತ ತಿಳ್ಕೊಂಡು ಅವ್ರನ್ನ ನಾವೆಲ್ಲ ಪರಿಭಾವಿಸ್ತಿದ್ವಿ ಆಗಿನ ದಿವಸದೊಳಗೆ. ನಮ್ಮ ಹೈಸ್ಕೂಲ್ ಕಾಲೇಜ್ ದಿನದೊಳಗೆ ಕಥೆ ಕಾದಂಬರಿ ಅಂದರೆ ಮೊದಲು ನಮ್ಮೆದುರಿಗೆ ಬರುವಂಥ ಹೆಸರು ಆ ಕಾಲಕ್ಕೆ ತ್ರಿವೇಣಿ. ಅದಕ್ಕೆ ಕಾರಣ ಅಪ್ಯಾಯಮಾನವಾದಂಥ ಶೈಲಿ, ವಿಷಯ ಸಂಗ್ರಹಣೆ, ಕಾದಂಬರಿಯ ನಿರೂಪಣೆ ಮತ್ತು ನಮಗೆ ಸಮೀಪವಾದಂಥ ಸಮಸ್ಯೆಗಳನ್ನು ಅತ್ಯಂತ ಸರಳ ಹಾಗೂ ಸುಂದರ ಶೈಲಿಯಲ್ಲಿ ವಿಶ್ಲೇಷಿಸುವಂಥ ಅವರ ಬರವಣಿಗೆ. ಹಂಗೆ ನೋಡಿದರೆ 64ರೊಳಗೆ ನನ್ನ ಪದವಿಗೆ ಮಾನಸಶಾಸ್ತ್ರವನ್ನು ಮುಖ್ಯ ವಿಷಯವಾಗಿ ಆರಿಸಿಕೊಳ್ಳಿಕ್ಕೆ ಮೂಲವಾದಂಥ ಕಾರಣ ಅಂತಂದರೆ ತ್ರಿವೇಣಿಯವರ ಕಾದಂಬರಿಗಳಲ್ಲಿಯ ಮನಸ್ಶಾಸ್ತ್ರ, ಆ ಮನಃಶಾಸ್ತ್ರೀಯ ಪ್ರಕ್ರಿಯೆಗಳು ಮತ್ತು ಅಲ್ಲಿ ಬರುವಂಥ ಅನೇಕ ಕೇಸ್ ಹಿಸ್ಟ್ರಿ ಅಂತ ತಿಳ್ಕೊಂಡೆ ನಂತರ ಆ ಕೇಸ್ ಹಿಸ್ಟ್ರಿಗಳು. ಈ ರೀತಿ 60ರ ದಶಕದೊಳಗೆ ತ್ರಿವೇಣಿ ನಮ್ಮನ್ನು ಬಹಳಷ್ಟು ಓದಿಗೆ ಹಚ್ಚಿದಂಥ ಒಬ್ಬ ಕಾದಂಬರಿಕಾರ್ತಿ. ಬಿ ಎಂ ಶ್ರೀ ಅವರ ತಮ್ಮ ಬಿ ಎಂ ಕೃಷ್ಣಸ್ವಾಮಿ, ಅವರ ಎರಡನೇ ಮಗಳು ಇವರು ತ್ರಿವೇಣಿ. ಇವರು ಹುಟ್ಟಿದ್ದು 1/9/1928 ತ್ರಿವೇಣಿ ಅನ್ನೋದು ಇವ್ರ ಕಾವ್ಯನಾಮ. ಅವ್ರು ಹಂಗೆ ಅವರಿಗೆ ತೊಟ್ಟಲ್ದಾಗಿಟ್ಟು ಹೆಸರು ಅಂತ ತಿಳ್ಕೊಂಡ್ರೆ ಭಾಗೀರಥಿ. ಅವ್ರ ಶಾಲೆಗೆ ದಾಖಲಾತಿ ಒಳಗೆ ಅವ್ರ ಹೆಸರು ಅನಸೂಯ ಡಾಕ್ಟರ್ ಬಿ ಎ ಕೃಷ್ಣಸ್ವಾಮಿ ಅಂತಿದ್ದದ್ದು. ಅದರ ಮುಂದೆ ಇವರು ಶಂಕರ್ ಅವ್ರನ್ನ ಮದುವೆ ಆಗ್ತಾರೆ. ಇಂಗ್ಲೀಷ್ ಪ್ರಾಧ್ಯಾಪಕ ಶಂಕರ್ ಅವ್ರನ್ನ ತಮ್ಮ 22ನೇ ವಯಸ್ಸಿನೊಳಗೆ ಮದುವೆ ಆಗ್ತಾರೆ. ಮದುವೆ ನಂತರ ಅವ್ರು ಗುರುತಿಸಲ್ಪಟ್ಟದ್ದು ಅನಸೂಯ ಶಂಕರ್ ಅಂತ ತಿಳ್ಕೊಂಡಂತ. ಅನಸೂಯ ಶಂಕರ್ ಕಾವ್ಯನಾಮ ತ್ರಿವೇಣಿ. ಆಗಿನ ಕಾಲಕ್ಕೆ ಕಥೆ ಬರೆಯೋರು ಈ ಪೆನ್ನೇಮ್ ಇಟ್ಕೊಳ್ಳಾರ್ದ ಕಥೆ ಬರೆಯಬಾರ್ದು ಅನ್ನುವಂಥದ್ದಿತ್ತು. ಏನು ಪೆನ್ನೇಮ್ ಬೇಕೇ ಬೇಕು ಕಥೆ ಬರೆಯೋರಿಗೆ ಅಂತಿತ್ತೋ ಗೊತ್ತಿಲ್ಲ. ಅವರು ಹಂಗೆ ಬರೀತಾರೆ ತಮ್ಮ ಲೇಖನದೊಳಗೆ. ಯಾಕೆ ಈ ಕಾವ್ಯನಾಮ ನಾನು ತ್ರಿವೇಣಿ ಅಂತ ಇಟ್ಕೊಂಡೆ ಅಂತನ್ನುವಂಥ ಪ್ರಶ್ನೆ ಬರ್ತದೆ. ಮಹಾತ್ಮ ಗಾಂಧಿಯವರ ಅಸ್ಥಿ ವಿಸರ್ಜನೆಗೆ ತ್ರಿವೇಣಿ ಅನ್ನುವಂಥ ತ್ರಿವೇಣಿ ಸಂಗಮದ ಜಾಗ ಹರಿಸಿರ್ತಾರೆ. ಆ ಕಾಲದೊಳಗೆ ಆ ಸುದ್ದಿ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರ್ತದೆ. ಆ ಪ್ರಕಟ ಆದಂಥ ಸುದ್ದಿ ಒಳಗೆ ತ್ರಿವೇಣಿ ಅನ್ನುವಂಥದ್ದೇ ಸಂಗಮದ ಪ್ರದೇಶದ ಅದು ನನ್ನನ್ನು ಬಹಳ ಆಕರ್ಷಿಸಿತು. ಆಗೆಲ್ಲ ಸಣ್ಣ ಕಥೆ ಬರೀತಿದ್ದವರು ಸಣ್ಣ ಕಥೆ ಬರೆಯೋ ಲೇಖನ ಕಾವ್ಯನಾಮ ಇರಲಿಕ್ಕೇ ಬೇಕು ಅಂತ ತಿಳ್ಕೊಂಡು ಅನ್ನುವಂಥ ಒಂದು ದೃಷ್ಟಿಕೋನ ಇದ್ದ ಕಾಲದೊಳಗೆ ನಾನು ತ್ರಿವೇಣಿ ಅನ್ನುವಂಥ ಕಾವ್ಯನಾಮವನ್ನು ಆರಿಸಿಕೊಂಡೆ ಅಂತ ತಿಳ್ಕೊಂಡು ಅವರು ಬರೀತಾರೆ. ಅವರು ಕಾದಂಬರಿ ಕ್ಷೇತ್ರಕ್ಕೆ ಬಂದದ್ದು ಹೂವು ಹಣ್ಣು ಅನ್ನುವಂಥ ಮೊದಲನೇ ಕಾದಂಬರಿ. ಈ ಹೂವು ಹಣ್ಣು ಅನ್ನುವಂಥ ಕಾದಂಬರಿ ಅದಕ್ಕಿಂತ ಮೊದಲೊಂದು ಕಾದಂಬರಿ ಬರೆದಿದ್ರು ಅವರು. ಅದರ ಪ್ರಕಟ ಆದದ್ದು ಇದು ಮೊದಲು. ಈ ಕಾದಂಬರಿ ಒಳಗೆ ತಾಯ್ತನದ ಹಂಬಲ, ತಾಯಿ ತನ್ನ ಮಗಳನ್ನು ಬೆಳೆಸಲಿಕ್ಕೆ ಪಡುವಂಥ ಸಂಕಷ್ಟ, ಇದರಲ್ಲಿ ಬರುವಂಥ ವಾಸುವಿನ ಹೆಂಡತಿ ವಾಸು ತೀರ್ಕೊಂಡ ನಂತರ ಆರ್ಥಿಕ ಸಂಕಷ್ಟಕ್ಕೊಳಗಾಗಿ ತನ್ನ ಬದುಕಿಗೆ ವೇಶ್ಯಾವೃತ್ತಿಯನ್ನು ಅನುಸರಿಸಬೇಕಾದಂಥ ದ್ರಾವಿಣವಾದಂಥ ಒಂದು ಪ್ರಸಂಗ ಬರ್ತದೆ. ಆಗ ತನ್ನ ಮಗಳ ಮೇಲೆ ಇದು ಛಾಯಾ ಬೀಳಬಾರ್ದು ಅಂತ ತಿಳ್ಕೊಂಡು ಅವನೊಂದು ಕ್ರಿಶ್ಚಿಯನ್ ಮಿಷನರಿ ಒಳಗೆ ಬಿಟ್ಟು ತನ್ನ ಐಡೆಂಟಿಟಿನೇ ಆಕೆಗೆ ತಿಳಿಬಾರ್ದು ಅಂತ ತಿಳ್ಕೊಂಡು ಸಿಸ್ಟರ್ ಕಡೆಯಿಂದ ಮಾತು ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಆದರೆ ನಿರಂತರವಾಗಿ ತನ್ನ ಮಗಳು ಯಾವ ರೀತಿಗೆ ಬೆಳೀತಾಳೆ, ಆಕೆ ಬೆಳವಣಿಗೆ ಹೆಂಗೆ ಆಗ್ಲಿಕ್ಕತ್ತದ,
ಆಕೆ ಜೀವನದೊಳಗೆ ಹೆಂಗೆ ಮುಂದೆ ಬರ್ಲಿಕ್ಕೆ ಹತ್ತಾಳೆ ಎಲ್ಲರೂ ಹಿಂದೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾ. ಕೊನೆಗೆ ಹಿಂಗೆ ಪ್ರಸಂಗ ಬರ್ತದೆ, ಮಗಳು ದೊಡ್ಡಕ್ಕಾಗಿ ಮದುವೆ ಮಾಡ್ಕೋತಾಳೆ, ಆಕೆಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಇವರು ಊರಿಗೆ ಬಂದಾಗ ಈಕೆ ಇರುವಂಥ ಮನೆ ಹತ್ತಿರ ಅವ್ರ ಮನೆ ಹಿಡಿತಾರೆ. ಮೊಮ್ಮಗಳು ಈಕೆ ಜೊತೆಗೆ ಭಯಂಕರ ಹಚ್ಕೋತದ. ಆದರೆ ಅಲ್ಲಿ ಒಬ್ಬಾಕೆ ಇರೋಕೆ ವೇಷ ಅಲ್ಲಿ ತನ್ನ ಮಗಳು ಹೋಗಬಾರ್ದು ಅಂತ ತಿಳ್ಕೊಂಡು ಇವಳ ಮಗಳೇನು ಪ್ರಯತ್ನ ಪಡ್ತಿರ್ತಾಳೆ. ಇಡೀ ಒಂದು 100-120 ಪುಟದೊಳಗೆ ಆ ವೇಷ ಜೀವನದ ದಾರುಣ್ಯತೆ ಮತ್ತು ಈ ಮಗಳ ದೊಡ್ಡಕ್ಕೆ ಆದದ್ದು, ಆಕೆ ಮೊಮ್ಮಗಳ ಜೊತೆಗೆ ಬಂದಂಥ ಸಂಬಂಧ ಇವೆಲ್ಲದರದ್ದು. ಈಗಾಗಲೇ ಅನಕರು ಒಬ್ಬರ ಕಾದಂಬರಿಗಳೊಳಗೆ ಅನೇಕ ಈ ವೇಷ ಸಮಸ್ಯೆ ಬಗ್ಗೆ ಮತ್ತು ವೇಷವೃತ್ತಿ ಬಗ್ಗೆ ಅನೇಕ ವಿವರಣೆಗಳಿರುವಂಥ ಕಾದಂಬರಿಗಳು ಬಂದಿತ್ತು. ಆದರೆ ಈ ಕಾದಂಬರಿ ಒಂದು ವಿಶಿಷ್ಟವಾದಂಥ ಕೌಟುಂಬಿಕ ಹಿನ್ನೆಲೆ ಒಳಗೆ ಬೆಳೆದು ವೇಷವೃತ್ತಿಗೆ ಬಂದು ಆ ವೇಷವೃತ್ತಿ ಮತ್ತು ತಾಯ್ತನ ಇವುಗಳ ನಡುವೆ ಮಗಳ ಸಲುವಾಗಿ ತಾಯಿ ಏನು ತ್ಯಾಗವನ್ನು ಮಾಡ್ತಾಳೆ ಅಂತನ್ನುವಂಥ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಈ ಕಾದಂಬರಿ ಬಂತು. ಇಲ್ಲಿಂದನೇ ಅವರು ತಮ್ಮ ಇದಕ್ಕೆ ಪ್ರವೇಶ ಮಾಡಿದರು, ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದರು ಅಂತ ತಿಳ್ಕೊಂಡು ಅನ್ಬೋದು. 1953 ಆ ವೇಳೆಗೆ ಹೂವು ಹಣ್ಣು ಅವ್ರ ಕಾದಂಬರಿ ಬಂತು. ಆದರೆ ಅದಕ್ಕಿಂತ ಮೊದಲೇ ಅವರು ಅಪಸ್ವರ ಅನ್ನುವಂಥ ಒಂದು ಕಾದಂಬರಿ ಬರೆದಿರ್ತಾರೆ. ಆ ಅಪಸ್ವರ ಮತ್ತು ಅಪಜಯ 2 ಕಾದಂಬರಿಗಳು. ಹೂವು ಹಣ್ಣಿನ ನಂತರ ಈ ಅಪಸ್ವರ ಅನ್ನುವಂಥ ಕಾದಂಬರಿ ಇದು ಪ್ರಕಟ ಆಗ್ತದೆ. ಹೊಸ ಬರಹಗಾರರು ಪ್ರಕಾಶಕರನ್ನು ಹುಡುಕೊಂಡು ಹೋಗಬೇಕಾದ್ರೆ ಎಷ್ಟು ಸಂಕಷ್ಟ ಅಂತ ಅನ್ನೋದನ್ನು ಈ ಕಾಲದೊಳಗೆ ಅವ್ರು ಅನುಭವಿಸ್ತಾರೆ. ಅಪಸ್ವರ ಅಪಜಯ ಈ 2 ಕಾದಂಬರಿಗಳಿಗೂ ಮತ್ತು 3ನೇ ಕಾದಂಬರಿ ಬಂದಾಗೂ ಕೂಡ ಅವರಿಗೆ ಕಾದಂಬರಿ ಮಾರುಕಟ್ಟೆ ಒಳಗೆ ಆ ಕಾದಂಬರಿ ಹೆಂಗೆ ಸ್ವೀಕೃತ ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆ ಅವ್ರಿಗೆ ಉದ್ಭವ ಆಗ್ತದೆ. ಆದರೆ 4ನೇ ಕಾದಂಬರಿ ಏನು ಬರ್ತದೆ, ಬೆಕ್ಕಿನ ಕಣ್ಣು, ಅಲ್ಲಿಂದ ಇಟ್ ಈಸ್ ಎ ಗ್ಯಾಲಪಿಂಗ್ ಸಕ್ಸಸ್. ಅಲ್ಲಿಂದ ಶುರು ಆದದ್ದು ಮುಂದೆ ಹಿಂದೆ ನೋಡುವಂಥದ್ದು. ಅವರೊಂದು ಕಡೆ ಹೇಳ್ತಾರೆ, ನಾನು ವರ್ಷಕ್ಕೆ 50 ಕಾದಂಬರಿ ಬರೆದರೂ ಸಹಿತ ಕಾದಂಬರಿಗಳು ಪ್ರಕಟ ಆಗುವಂಥ ಕಾಲ ಬಂತು ಅಂತ ತಿಳ್ಕೊಂಡಂತಂತೆ. ಅಷ್ಟು ಬೇಡಿಕೆ ಉಳ್ಳಂಥ ಒಬ್ಬ ಲೇಖಕಿ. ವಾಹಿನಿ ಪ್ರಕಾಶನದಿಂದ ಇವರ ಕಾದಂಬರಿಗಳು ಹೆಚ್ಚು ಪ್ರಕಟ ಆದದ್ದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಬಂದದ್ದು ಸಣ್ಣ ಕಥೆಗಳ ಮೂಲಕ. ತ್ರಿವೇಣಿಯವರ ಸಣ್ಣ ಕಥೆಗಳು ಪ್ರಸಿದ್ಧವಾದಂಥ ಕಥೆಗಳು. ಅವು ಓದುಗರನ್ನು ಆಕರ್ಷಿಸಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಅವರು ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದದ್ದು ಕಂಡ ಸಂಗತಿಗಳು. ಆ ಕಂಡ ಸಂಗತಿಗಳನ್ನು ಕಂಡಂತೆ ವಿಶ್ಲೇಷಿಸುವಂಥ ಅವರ ಶಕ್ತಿ, ಕೇಳಿದ ಸಂಗತಿಗಳು ಕಣ್ಣಿಗೆ ಕಟ್ಟುವಂತೆ ವಿವರಣೆಯನ್ನು ನೀಡುವಂಥ ಸಾಮರ್ಥ್ಯ ಮತ್ತು ಅನುಭವಿಸಿದಂಥ ಘಟನೆಗಳಿರುವ ಆ ಅನುಭವಿಸಿದಂಥ ಘಟನೆಗಳು. ತ್ರಿವೇಣಿ ಅವಲೋಕನ ಶಕ್ತಿ ಮಾತ್ರ ತೀಕ್ಷ್ಣವಾದದ್ದು, ಸಂವೇದನಾಶೀಲದಿಂದ ಕೂಡಿದ್ದು ಮತ್ತು ಮಾನವೀಯತೆ ಈ ಎಲ್ಲ ಕಥೆಗಳಲ್ಲಿ ಮುಖ್ಯ ವಾಹಿನಿಯಾಗಿ ಹರಿದದ್ದನ್ನು ನಾವು ಕಾಣ್ತೇವೆ. ಮತ್ತು ತ್ರಿವೇಣಿ ಕಥೆಗಳು ಮುಖ್ಯವಾಗಿ ಪ್ರಗತಿಪರವಾದಂಥ ವಿಚಾರಧಾರೆಯನ್ನು ಹೊಂದಿತ್ತು. ಅವರು ಎಲ್ಲೂ ತಮ್ಮ ಅನುಭವವನ್ನು ಸೀಮಿತಗೊಳಿಸಲಿಲ್ಲ. ಅಭಿವ್ಯಕ್ತಿ ಒಳಗೆ ಬಹಳ ದಿಟ್ಟ ಅಭಿವ್ಯಕ್ತಿ, ಸೂಕ್ಷ್ಮ ಅವಲೋಕನ ಮತ್ತು ಪ್ರತಿಧ್ವನಿಸುವುದೇನದಲ್ಲ, ವೈಚಾರಿಕ ಪ್ರತಿಧ್ವನಿ ಏನದ, ಆ ವೈಚಾರಿಕ ಪ್ರತಿಧ್ವನಿ ಕಾದಂಬರಿಯ ಪಾತ್ರದ ಮುಖಾಂತರವಾಗಿ ಓದುಗನನ್ನು ನೇರವಾಗಿ ಮನಸ್ಸನ್ನು ತಟ್ತಾ ಇತ್ತು. ಆದರೆ ಬಹಳ ಕಾಲ ತ್ರಿವೇಣಿಯವರಿಗೆ ಬರೀಲಿಕ್ಕೆ ಆಗಲಿಲ್ಲ. ಅವರು ಎಲ್ಲ ದೇವರು ಅವರಿಗೆ ಕೊಟ್ಟರು, ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಿಲ್ಲ. ಅಸ್ತಮಾದಿಂದ ಬಳಲ್ತಿದ್ರು. ಇದು ಅವ್ರನ್ನ ವಯಸ್ಸಿನ 35ನೇ ವರ್ಷಕ್ಕನ್ನು ಬಲಿ ತೆಗೆದುಕೊಂಡು, ಇಲ್ಲ ಅಂದರೆ 100 ಕಾದಂಬರಿಗಳನ್ನು ತಂತವರು. 2028ಕ್ಕೆ ಶತಮಾನೋತ್ಸವವನ್ನು ಕಾಣಬೇಕಾದಂಥ ಈ ತಾಯಿ ಆ ಕಾಲಕ್ಕನ್ನು ತನ್ನ ಕಾದಂಬರಿಗಳ ಮುಖಾಂತರವಾಗಿ ಇವತ್ತು ಚಿರಂತನವಾಗಿ ನಮ್ಮ ಮಧ್ಯದೊಳಗಿದ್ದಾರೆ. 3 ಕಥಾ ಸಂಕಲನಗಳು ಬರ್ತಾವೆ. ಆಮೇಲೆ 20 ಪೂರ್ಣ ಕಾದಂಬರಿಗಳು ಬರ್ತಾವೆ. 1 ಅರ್ಧ ಬರೆದು ತೀರ್ಕೋತಾರವರು. 1 ಕಥಾ ಸಂಕಲನದ ಹೆಸರು ಹೆಂಡತಿ ಹೆಸರು ಅಂತದ, ಇನ್ನೊಂದು 2 ಮನಸ್ಸು ಅಂತ ತಿಳ್ಕೊಂಡಂಥದ್ದು, ಮತ್ತು 3ನೇದು ಸಮಸ್ಯೆಯ ಮಗು ಅಂತ ತಿಳ್ಕೊಂಡಂಥದ್ದು.
ಈ ಕಥೆಗಳೊಳಗೆ ಸಾಮರಸ್ಯದ ಕಥೆಗಳವ. ಅತಿಥಿ ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡು ತಮಗೆ ಮಕ್ಕಳು ಆಗದೇ ಇರುವಂಥ ತಮ್ಮ ಮನೋವೇದನೆಯನ್ನು ತೋಡಿಕೊಂಡಂಥ ಕಥೆಗಳವ. ಒಟ್ಟು 41 ಕಥೆಗಳು ಬರ್ತಾವೆ. ಈ 41 ಕಥೆಗಳು ಅದರೊಳಗೆ ಬಹಳ ಮಹತ್ವದ್ದು ಅಂದರೆ ಸಮಸ್ಯೆಯ ಮಗು ಮತ್ತು ಅತಿಥಿ ಬರಲಿಲ್ಲ, ಅಲಿ ಅನಿಲ್ ಅನ್ನುವಂಥ ಕಥೆಗಳೇನವ ಅವು ಭಾಳ ಪ್ರಮುಖವಾದಂಥ ಕಥೆಗಳು ಅಂತ ತಿಳ್ಕೊಂಡು ಅನ್ನಿಸ್ಕೊತಾವೆ ತ್ರಿವೇಣಿಯವ್ರ ಕಾದಂಬರಿಗಳು. ಇವತ್ತು ಅವ್ರ ಹುಟ್ಟು ಹಬ್ಬ ಅಂತ ಅವ್ರಿಗೆ ನೆನೆಸ್ಕೋಬೇಕು ಅಂತ ಅನಿಸ್ತು ನನಗೆ. ಅವರಿಗೆ ದೇವರು ಎಲ್ಲ ಕೊಟ್ಟಿದ್ದ, ಸ್ವಲ್ಪ ಮಟ್ಟಿಗೆ ಆರೋಗ್ಯ ಮಾತ್ರ ಕೊಟ್ಟ. ಒಲುವಿನ ಪತಿ ಇದ್ದ, ಇಂಗ್ಲೀಷ್ ಪ್ರಾಧ್ಯಾಪಕರು, ಅವರಿಂದ ಬಹಳ ಸಾಹಿತ್ಯ ಕ್ಷೇತ್ರದೊಳಗೆ ಅವರಿಗೆ ಸಾಕಷ್ಟು ಉಪಯೋಗ ಬಿದ್ದುದನ್ನು ಕಾಣ್ತೇವೆ. ಮತ್ತು ಇವರಿಬ್ಬರ ದಾಂಪತ್ಯ ಸಾಹಿತ್ಯಕ್ಕಾಗಿಯೇ ಮಾಡಿದಂಥ ದಾಂಪತ್ಯ ಅನ್ನುವ ರೀತಿ ಒಳಗೆ ಇತ್ತು. ಪ್ರೀತಿಸುವ ಬಂಧು ಬಾಂಧವರಿದ್ದರು, ಅಪಾರವಾದಂಥ ಓದುವ ವರ್ಗ ಇತ್ತು, ಶ್ರೀಮಂತಿಕೆನೂ ಕೆಲವು ಮಟ್ಟಿಗೆ ಇತ್ತು, ಇಲ್ಲ ಅಂತಲ್ಲ, ಮಧ್ಯಮ ವರ್ಗೀಯ ಇದ್ದರೂ ಸಹಿತ ಶ್ರೀಮಂತಿಕೆ ಅವರಿಗೆ ಬಡತನ ಅನ್ನುವಂಥದ್ದು ಏನಿರಲಿಲ್ಲ. ಆದರೆ ಆ ಉಪಸಿ ಮಾತ್ರ ಅವರಿಗೆ ಬರ್ತದೆ. ಇವರು 3 ಸಲ ತಾಯ್ತನದೊಳಗೆ ಅಯಶಸ್ವಿಯಾಗಿ 4ನೇ ಗರ್ಭಧಾರಣೆ ಒಳಗೆ ಅವರೊಂದು ಮಗುವನ್ನು ಪಡಿತಾರೆ. ಮಗು ಪಡೆದ ನಂತರ 9 ದಿನಕ್ಕೆ ಅವರು ಈ ಇಹಲೋಕವನ್ನು ತ್ಯಜಿಸ್ತಾರೆ. ಆದರೆ ತಮ್ಮ ಸಣ್ಣ ವಯಸ್ಸಿನೊಳಗನೆ ಆ ತಾಯಿ ಮಾಡಿದಂಥ ಕಾದಂಬರಿ ಪ್ರಪಂಚ ಏನದ ಅದು ಇವತ್ತಿಗೂ ಕೂಡ ಅವರನ್ನು ಚಿರನೂತನವಾಗಿ ಉಳಿಸ್ಯದ ಅಂತ ತಿಳ್ಕೊಂಡು ನಾವು ಇದು ಮಾಡ್ತೇವೆ. ಇವತ್ತಿಗೂ ನನಗೆ ಬ್ಯಾಸರಿಗೆ ಬಂದರೆ ನಾನು ಬುಕ್ ಸೆಲ್ಫ್ನಾಗ ಮೊದಲು ತೆಗೆಯುವಂಥದ್ದು ಅಂತ ತಿಳ್ಕೊಂಡಾದ್ರೆ ತ್ರಿವೇಣಿಯವರ ಕಾದಂಬರಿಗಳನ್ನು. ಅಪಸ್ವರದ ನಾಯಕಿ ಮೀರಾ ತ್ರಿವೇಣಿಯವರ ಮಗಳು. ಅವ್ರ ಮಗಳಿಗೆ ಇಟ್ಟ ಹೆಸರನ್ನೇ ಈ ಅಪಸ್ವರದೊಳಗೆ ಬಂದ ಕ್ಯಾರೆಕ್ಟರಿಗೆ ಏನು ಹೆಸರಿಟ್ಟಿದ್ರು ಮೀರಾ ಅಂತ ತಿಳ್ಕೊಂಡಂತ ಅದನ್ನೇ ಮುಂದೆ ಅವ್ರ ಮಗಳಿಗೂ ಕೂಡ ಇಡ್ತಾರೆ. ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾಳೆ, ಕಕ್ಕನ ಪರಿಪೋಷಣೆ ಒಳಗೆ ಬೆಳೀತಿರ್ತಾಳೆ. ಆಕೆಗೆ ಡಾಕ್ಟರ್ ಆಗಬೇಕು ಅಂತ ತಿಳ್ಕೊಂಡು ಬಹಳ ಇಚ್ಛೆ ಇರ್ತದೆ. ಆದರೆ ಆಕೆ ಮದುವೆ ಮಾಡಿಕೊಡ್ತಾರೆ. ಆಕೆನ ಮದುವೆ ಮಾಡ್ಕೊಂಡ ಒಬ್ಬ ರೈತ, ಪ್ರಗತಿಪರ ರೈತ ಶ್ಯಾಮ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊತಾನೆ. ಇದು ಈ ಅಪಸ್ವರದ ಕಾದಂಬರಿ ಒಳಗೆ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ. ಆದರೆ ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ತ್ರಿವೇಣಿಯವರಿಗೆ ಅಲ್ಲಿ ತಮ್ಮ ಮನಸ್ಸಿನ ಆಶೋತ್ತರಗಳನ್ನು ತೀರಿಸ್ಕೋಬೇಕು, ತಮ್ಮಲ್ಲಿದ್ದಂಥ ಬೌದ್ಧಿಕವಾದಂಥ ತಣಿಸ್ಲಿಕ್ಕೆ ಅಂತ ತಿಳ್ಕೊಂಡು ಬೌದ್ಧಿಕವಾದಂಥ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಶಾಲೆ ಪ್ರಾರಂಭ ಮಾಡಬೇಕಂತಾರೆ, ಅದಾಗೋದಿಲ್ಲ. ಆಮೇಲೆ ಅವರಿಗೆ ಹುಟ್ಟಿದಂಥ ಒಂದೇ ಒಂದು ಮಗು ಕೂಡ ಅಲ್ಲಿಯ ವೈದ್ಯಕೀಯ ಸೌಲಭ್ಯ ಸಿಗದೆ ತೀರಿಕೊಂಡಾಗ ಅವರ 2ನೇ ಕಾದಂಬರಿ ಒಳಗೆ ಅವರು ಮುಂದೆ ಬರ್ತಾರೆ, ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಆಗಿ ತಾನು ನಗರದೊಳಗೆ ವಾಸಿಸ್ಲಿಕ್ಕೆ ಹತ್ತಿದ ಮೇಲೆ ಶ್ಯಾಮಗೆ ಇನ್ನೊಂದು ಮದುವೆಯನ್ನು ಮಾಡಿಸ್ತಿರ್ತಾರೆ. ಆದರೆ ಅಲ್ಲೇ ಆ ಮದುವೆ ಇವರು ಅಲ್ಲಿ ತಮ್ಮ ಮನೆಯೊಳಗನೆ ಅಪರಿಚಿತರು ಅನ್ನುವಂಥ ಬದುಕುವಂಥ ಪರಿಸ್ಥಿತಿ ಬರ್ತದೆ. ಈ ರೀತಿಯಾಗಿ ಅವರು ತಮ್ಮ ಕಾದಂಬರಿಯನ್ನು ಮುಗಿಸ್ತಾರೆ. ಅದರ ನಂತರ ಅಪಸ್ವರದ ನಂತರ ಮತ್ತೆ ಬರುವಂಥ ಕಾದಂಬರಿ ಅಂತ ತಿಳ್ಕೊಂಡ್ರೆ 3ನೇ ಕಾದಂಬರಿ ಸೋತು ಗೆದ್ದವಳು ಅನ್ನುವಂಥ ಒಂದು ಕಾದಂಬರಿ ಬರ್ತದೆ. ಸ್ವಲ್ಪ ಪ್ರಕಾಶನಗೊಳ್ಳಲಿಕ್ಕೆ ವೇಳೆ ಹಿಡಿತದೆ ಈ ಕಾದಂಬರಿಗೆ. 4ನೇ ಕಾದಂಬರಿ ಮಾತ್ರ ಬೆಕ್ಕಿನ ಕಣ್ಣು, ಅತ್ಯಂತ ಯಶಸ್ವಿ ಕಾದಂಬರಿ. ಯಾಕೆ ಅಂತ ತಿಳ್ಕೊಂಡ್ರೆ ಮಾನಸಶಾಸ್ತ್ರೀಯ ವಿಷಯವನ್ನು ಒಳಗೊಂಡು ಸಹಜ ದೈನಂದಿನ ಮಲತಾಯಿ ಯಾವ ರೀತಿ ಕ್ರೌರ್ಯದ ನಡತೆ ಇರ್ತದೆ, ಆ ಕ್ರೌರ್ಯದ ನಡತೆ, ಆ ಮಗುವಿನ ಮೇಲಾಗುವಂಥ ಪರಿಣಾಮ, ಇವೆಲ್ಲವುಗಳ ಚಿತ್ರಣನೇ ಬೆಕ್ಕಿನ ಕಣ್ಣು ಅನ್ನುವಂಥದ್ದು ಬರ್ತದೆ. ಕನ್ನಡ ಕಥೆ ಕಾದಂಬರಿಗೆ ಹೊಸ ತಿರುವು ಸಿಕ್ಕಿದ್ದು ಈ ಬೆಕ್ಕಿನ ಕಣ್ಣು ಅನ್ನುವಂಥ ಕಾದಂಬರಿದು. ಇಲ್ಲಿ ಮುಖ್ಯವಾಗಿ ಇದನ್ನು ಮಾಡೋದು, ಅವರು ವಿಶ್ಲೇಷಿಸೋದಂದರೆ ಸ್ವಾಸ್ಥ್ಯ ಅಂದ್ರೇನು, ಕೇವಲ ದೈಹಿಕ ಸ್ವಾಸ್ಥ್ಯ ಏನು, ದೈಹಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯ ಎರಡೂ ಬೇಕು. ಅವೆರಡೂ ಸಮನ್ವಯಿತವಾದಾಗ ಸ್ವಾಸ್ಥ್ಯ ಅಂತ ಅನ್ನುತ್ತದೆ. ಸಹಜವಾಗಿ ಸುಂದರವಾಗಿ ಬದುಕು ಅರಳುತ್ತದೆ ಅಂತ ಅನ್ನೋದು ಬೆಕ್ಕಿನ ಕಣ್ಣು, ದೂರದ ಬೆಟ್ಟ, ಮುಚ್ಚಿದ ಬಾಗಿಲು, ಶರಪಂಜರ ಇವು 4 ಮಾನಸಿಕ ಸಮಸ್ಯೆ ಹೊಂದಿದ ಸ್ತ್ರೀಯ ಬದುಕಿನ ಸುತ್ತ ಹೆಣೆದಂಥ ಸುಂದರವಾದಂಥ ಕಾದಂಬರಿಗಳು.
ಈ ಬೆಕ್ಕಿನ ಕಣ್ಣೊಳಗನಕ ಮಲತಾಯಿಯ ಪ್ರೀತಿಯಿಂದ ವಂಚಿತವಾದಂಥ ಆ ಮಗು ಮಲತಾಯಿಯನ್ನು ದ್ವೇಷಿಸ್ಲಿಕ್ಕತ್ತದ. ಇಲ್ಲಿಯ ಮೂಲ ಕ್ಯಾರೆಕ್ಟರ್ ಅಂದರೆ ಕುಸುಮ. ಆ ಕುಸುಮ ಕಿಶೋರಾವಸ್ಥೆ ಒಳಗೆ ಅನುಭವಿಸುವಂಥ ಸ್ತ್ರೀ ಜೀವನದ್ದು ಮತ್ತು ಆ ಬೆಕ್ಕಿನ ಕಣ್ಣಿನ ಜೊತೆಗೆ ಅವಳು ತನ್ನ ಮಲತಾಯಿಯನ್ನು ಕಾಣುವಂಥದ್ದು, ಅದರ ಮೇಲೆ ಈ ಇಡೀ ಕಾದಂಬರಿ ನಿಲ್ತದೆ. ಇಲ್ಲೇ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಅವರು ಅಂದರೆ ಆ ಬೆಕ್ಕಿನ ಕಣ್ಣಿನೊಳಗೆ ಮಲತಾಯಿಯನ್ನು ಕಾಣುವಂಥದ್ದೇನದ ಅದು ಈ ಕಾದಂಬರಿ ಒಳಗಿನ ಒಂದು ಮುಖ್ಯವಾಗಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಮ್ಮೆ ಒಂದು ವಸ್ತುವಿನ ಬಗ್ಗೆ ತಿರಸ್ಕಾರ ಹುಟ್ಟಿದರೆ ಆ ವಸ್ತುವಿನ ಬಗ್ಗೆ ಇರುವಂಥ ತಿರಸ್ಕಾರ ಆ ವಸ್ತುವಿನ ಬಣ್ಣ ಆಕಾರ ಇವೆಲ್ಲದರ ಜೊತೆಗೇನು ಹೊಂದಿಕೊಂಡಿರ್ತದೆ ಅನ್ನುವಂಥದ್ರದ್ದು ಮೂಲವಂಥ ಆಶಯವನ್ನು ತೋರಿಸ್ತಾರೆ. ಇನ್ನೊಂದು ಇವ್ರದ್ದು ಪ್ರಮುಖವಾದಂಥ ಕಾದಂಬರಿ ಬರೋದು ದೂರದ ಬೆಟ್ಟ. ಈ ದೂರದ ಬೆಟ್ಟದೊಳಗೆ ಸುಪ್ತ ಚೇತನ ಮತ್ತು ಜಾಗೃತ ಪ್ರಜ್ಞೆ ಇವೆರಡೂದರ ನಡುವಿನ ಕಾನ್ಫ್ಲಿಕ್ಟ್ ಏನದ ಅದು ಬಹಳ ಮಟ್ಟಿಗೆ ವಾಸ್ತವವಾದಂಥ ಕಾನ್ಫ್ಲಿಕ್ಟನ್ನು ನಮಗೆ ಹಿಡಿದಿರ್ತದೆ. ಮುಚ್ಚಿದ ಬಾಗಿಲಾಗೆ ಉಳಿತದೆ ಅವಳ ಮಟ್ಟಿಗೆ, ಆ ರೀತಿಯಾಗಿ ಬರ್ತದೆ. ಇನ್ನು ಬಹಳ ಪಾಪ್ಯುಲರ್ ಆದದ್ದು ಅಂತ ತಿಳ್ಕೊಂಡಂತಂದರೆ ಶರಪಂಜರ. ಇದು ಶರಪಂಜರನೂ ಕೂಡ ಈ ಒಬ್ಬ ಮಾನಸಿಕ ರೋಗಿಯ ಬಗ್ಗೆನೇ ಇದ್ದಂಥದ್ದು. ಇಲ್ಲೇ ಮುಖ್ಯವಾಗಿ ಅವ್ರು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರಂತಂದರೆ, ಮಾನಸಿಕ ಸಮಸ್ಯೆಗಳಿಗೆ ನಾವು ಮನೋವೈದ್ಯರನ್ನು ಕಾಣೋದು ತಪ್ಪಲ್ಲ, ಮನೋವೈದ್ಯರಿಂದ ನಾವು ಟ್ರೀಟ್ಮೆಂಟನ್ನು ತಗೋಬೇಕು. ಆದರೆ ಮನೋವೈದ್ಯರಿಂದ ತೆಗೆದುಕೊಂಡಂಥ ಟ್ರೀಟ್ಮೆಂಟಿನ ನಂತರ ಅವರು ಸುಧಾರಿಸಿದ ಮೇಲೆ ಸಮಾಜ ಅವರನ್ನು ನೋಡುವ ದೃಷ್ಟಿಕೋನ ಏನದ ಅದು ಬದಲಾಗಬೇಕು, ಅದು ಸಹಾನುಭೂತಿಪರವಾದಂಥದ್ದು ಆಗಬೇಕು. ಆಮೇಲೆ ಅವರು ಪೂರ್ಣವಾಗಿ ಬದಲಾವಣೆ ಆಗ್ಯಾರ, ರೋಗದಿಂದ ಮುಕ್ತರಾಗ್ಯಾರ ಅನ್ನೋದನ್ನು ಸಮಾಜ ಅವರನ್ನು ಸ್ವೀಕರಿಸಬೇಕು. ಒಂದು ಕಾಲಕ್ಕೆ ಅವರು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದರು ಅಂತ ತಿಳ್ಕೊಂಡು ಮತ್ತೆ ಮೆಂಟಲ್ ಹಾಸ್ಪಿಟಲ್ ಸುಚ್ಚುವಿಕೆ ಇರೋದೆ ಅದನ್ನು ಅವರಲ್ಲಿ ರೋಗ ಮರುಕಳಿಸುವಂತೆ ಮಾಡ್ತದೆ. ಇಲ್ಲಿಯ ಮುಖ್ಯ ಕ್ಯಾರೆಕ್ಟರು ಆಕೆ ಮನೆಗೆ ಬಂದು ಇದ್ದ ಮೇಲೆ ಹಿಸ್ಟೀರಿಕಲ್ ಕ್ಯಾರೆಕ್ಟರು ಆಕೆ ಮನೆಗೆ ಬಂದು ಇದ್ದು ಆರಾಮ ಸುಖದಿಂದ ಇರಬೇಕು ಅಂತಂದಾಗ ಆ ಸಮಾಜದ ಬಿರುನುಡಿಗಳು ಮತ್ತು ಅಲ್ಲಿ ಆಕೆಗೆ ಸಿಗುವಂಥ ಟ್ರೀಟ್ಮೆಂಟ್ ಅದು ತಿರುಗಿ ಆಕೆ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಿ ತಿರುಗಿ ಆಕೆಯಿಂದ ದವಾಖಾನೆ ಕಳಿಸ್ತದೆ. ಈ ನಾವೆಲ್ ಏನಿದೆ, ಈ ನಾವೆಲ್ನದು ಪಿಕ್ಚರು ಸಹಿತ ಭಾಳ ಸುಂದರವಾದಂಥ ಒಂದು ಚಲನಚಿತ್ರ ಆಗಿದೆ. ಇದು ಮನೋರೋಗಿಯ ಹಿನ್ನೆಲೆ, ವಸ್ತುಸ್ಥಿತಿ, ಆಮೇಲೆ ದಾಖಲಿಸುವಂಥ ಕೇಸ್ ಹಿಸ್ಟ್ರಿ ಓದುಗರನ್ನು ಹಿಡಿದಿಡ್ತದೆ ಈ ಕಾದಂಬರಿ ಒಳಗೆ. ಒಂದು ಕಾಲಕ್ಕೆ ಮನೋವಿಶ್ಲೇಷಣಾತ್ಮಕವಂಥ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಕೊಟ್ಟದ್ದೇ ತ್ರಿವೇಣಿ ಈ ರೀತಿ. ಆಮೇಲೆ ಮತ್ತೊಂದು ಮುಖ್ಯವಾದಂಥದ್ದು ಭಾಳ ಪಾಪ್ಯುಲರ್ ತ್ರಿವೇಣಿಯವ್ರನ್ನ ಮಾಡಿದ್ದು ಅಂತ ತಿಳ್ಕೊಂಡಂತಂದರೆ ನಮ್ಮ ಸಿನಿಮಾ ಆತದು ಬೆಳ್ಳಿ ಮೋಡ ಅನ್ನೋದೇನದ ಅದು ತ್ರಿವೇಣಿಯವರ ಒಂದು ಅತ್ಯಂತ ಪಾಪ್ಯುಲರ್ ಕಾದಂಬರಿ ಮತ್ತು ಸಿನಿಮಾ ಪ್ರಪಂಚದೊಳಗೂ ಸಹಿತ ಅದು ಬಹಳ ಹೆಸರನ್ನು ಮಾಡಿತು. ಅಲ್ಲೇ ಕಥೆ ಭಾಳ ಸಣ್ಣದು. ತ್ರಿವೇಣಿಯನ್ನು ಮದುವೆ ಆಗಬೇಕು ಅಂತ ಬಂದಾವ, ತ್ರಿವೇಣಿಗೊಬ್ಬ ತಮ್ಮ ಹುಟ್ಟಿದ ಕೂಡಲೇ ತ್ರಿವೇಣಿನ ಮದುವೆ ಆಗೋದ್ರ ಬಗ್ಗೆ ತನ್ನ ಮನಸ್ಸನ್ನು ಏನು ತೆಗಿತಾನೆ. ಫಾರಿನಿಗೆ ಹೋಗಲಿಕ್ಕೆ ತ್ರಿವೇಣಿಯವ್ರ ತಂದೆ ಕಡೆಯಿಂದ ರೊಕ್ಕ ಇದು ಅಂದ್ರೆ ಅಲ್ಲಿಯ ಒಂದು ಮುಖ್ಯ ಕ್ಯಾರೆಕ್ಟರ್ ಏನದ ಆ ಕ್ಯಾರೆಕ್ಟರ್ ಕಡೆಯಿಂದ ರೊಕ್ಕ ತೊಗೊಂಡು ಅವ ತನ್ನ ಫಾರಿನದೆಲ್ಲ ಶಿಕ್ಷಣ ಮುಗಿಸ್ಕೊಂಡು ಬಂದಮೇಲೆ ಈ ಆಸ್ತಿ ತನಗೆ ದೊರಕುವುದಿಲ್ಲ ಅಂತಂದ ಮೇಲೆ ಅವನು ಆ ನಾಯಕಿಯ ಜೊತೆಗೆ ಅವನ ಸ್ವಭಾವ ವೈಪರೀತ್ಯ ಏನಿರ್ತದೆ ಅದು ಈ ಬೆಳ್ಳಿ ಮೋಡದೊಳಗೆ ಬಹಳ ಸುಂದರವಾಗಿ ಮೂಡಿ ಬಂದದೆ. ಈ ರೀತಿ ಅವರ ಪ್ರತಿಯೊಂದು ಕಾದಂಬರಿನೂ ಒಂದು ಸುಂದರವಾದಂಥ ವಾತಾವರಣವನ್ನು ಕಟ್ಟಿಕೊಡ್ತಾ. 1962 ಅವರಿಗೆ ದೇವರಾಜ ಪ್ರಶಸ್ತಿ ಸಮಸ್ಯೆಯ ಮಗು ಅನ್ನುವಂಥ ಕಥಾ ಸಂಕಲನಕ್ಕೆ ಬಂತು. 60 ಅವಳ ಮನೆ ಅನ್ನುವಂಥ ಒಂದು ಕಾದಂಬರಿಗೆ ರಾಜ್ಯ ಪ್ರಶಸ್ತಿ ಬಂತು. ಇವರ ಕಾದಂಬರಿಗಳು ಹಿಂದಿಗೂ ಅನುವಾದವಾದವು. ಎಸ್.ಎಂ. ರಾಮಸ್ವಾಮಿ ಅನ್ನೋರು ಅಪಜಯ, ಅಪಸ್ವರ ಮತ್ತು ತ್ರಿವೇಣಿ ಸಪ್ತಕಾಂತ ಅನ್ನುವಂಥದ್ದನ್ನು ಸಣ್ಣ ಕಥೆಗಳ ಸಂಕಲನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದರು. ಮೀರಾ ನಾರ್ವೇಕರ್ ಅನ್ನೋರು ಇಂಗ್ಲೀಷಿಗೆ
ದಿ ಮ್ಯಾಡ್ ವುಮನ್ ಅಂತ ಅನ್ನುವಂಥ ಹೆಸರಿನಿಂದ ಒಂದು ಇಂಗ್ಲೀಷ್ ಕಾದಂಬರಿನ ಬರೆದರು, ಅದು ಶರಪಂಜರದ ಟ್ರಾನ್ಸ್ಲೇಷನ್ನು. ಆಮೇಲೆ ತೆಲುಗು ಮತ್ತು ಮಲಯಾಳಮಕ್ಕೆ ಇವ್ರದ್ದು ಬೆಕ್ಕಿನ ಕಣ್ಣು ಶರ್ವಾಣಿಯವರಿಂದ ಟ್ರಾನ್ಸ್ಲೇಟ್ ಆದದ್ದನ್ನು ನಾವು ಕಾಣ್ತೀವಿ. ತ್ರಿವೇಣಿ ಒಂದು ಕಾಲಕ್ಕೆ ಮಹಿಳಾ ಲೇಖಕಿಯರಲ್ಲಿ ಬಹಳ ಪ್ರಮುಖ ಲೇಖಕಿ ಅಂತ ಅನಿಸಿಕೊಂಡ್ರು. ಅದಕ್ಕೂ ಮೊದಲು ಕೊಡಗಿನ ಗೌರಮ್ಮ ಅವರು ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡವರು, ಮಹಿಳಾ ಕಥೆಗಾರ್ತಿಯಾಗಿ ಹೆಸರಾಗಿದ್ದರು. ಅದರ ನಂತರ ಬಂದವರು ರಾಜಲಕ್ಷ್ಮಿ ಎನ್ ರಾವ್. ಅವ್ರದ್ದು ವೈಚಾರಿಕವಾದಂಥ ಹಿನ್ನೆಲೆ ಮೇಲಿನ ಹೆಚ್ಚು, ಅವರ ನವ್ಯ ಕಥೆಗಾರ್ತಿ ಅಂತಲೂ ಕೂಡ ಅವ್ರನ್ನ ಪರಿಗಣಿಸಲಾಗ್ತದೆ ಮತ್ತು ಬರಹ ಸಂಕೀರ್ಣವಾಗಿತ್ತು. ಆದರೆ ತ್ರಿವೇಣಿಯವರು ರಂಜನೀಯ ಭಾಷೆ, ಅದರಲ್ಲಿ ಕಥೆ ಕಟ್ಟಿಕೊಡುವಂಥ ಕಲೆ, ಕಣ್ಣಿಗೆ ಕಟ್ಟುವಂಥ ಕಥೆಯನ್ನು ಕೊಡುವ ಸಾಮರ್ಥ್ಯ, ಇದರಿಂದ ತ್ರಿವೇಣಿ ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿಯಾಗಿ ಉಳಿದರು ಅಂತನ್ನೋದನ್ನು. ತ್ರಿವೇಣಿಯವರ ಬದುಕಿನ ಬಗ್ಗೆ ಬರಿತಾ ಶ್ರೀ ರಾಮಚಂದ್ರನವ್ರು ಬರೆಯುವಾಗ ಅವ್ರಿಗೆ ಒಂದು 3 ಆಸೆ ಇದ್ದು ಅಂತ. ಒಂದು ಸುಂದರವಾದಂಥ ಮನೆ ಕಟ್ಟಿಕೋಬೇಕು, ಪರದೇಶದ ಪ್ರವಾಸವನ್ನು ಮಾಡಬೇಕು, ತಮ್ಮ ಕಾದಂಬರಿಗಳು ಕಿರುತೆರೆಯ ಮೇಲೆ ಕಾಣಬೇಕು, ಚಲನಚಿತ್ರಗಳಾಗಬೇಕು ಅನ್ನುವಂಥ ಒಂದು ಆಸೆನೂ ಅವ್ರಿಗಿತ್ತು. ಅದರೊಳಗೆ ಅವರು ಜೀವಂತಿದ್ದಾಗ ಯಾವ ಆಸೆನೂ ಪೂರೈಸಲ್ಪಡಲಿಲ್ಲ. ಆದರೆ ಅವರು ಹೋದ ಮೇಲೆ ಮಾತ್ರ ಅವರ 4 ಕಾದಂಬರಿಗಳು ಚಲನಚಿತ್ರಗಳಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಏನೋ ಅಂತ ಅನ್ನಿಸ್ತದೆ. ಸಾಹಿತ್ಯಾತ್ಮಕವಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಇವರ ಹೂ ಹಣ್ಣು, ಅದರೊಳಗಿನ ವಾಸೂನ್ ಕ್ಯಾರೆಕ್ಟರು, ಮುಖ್ಯವಾಗಿ ಏನದಂದ್ರೆ ಮೊದಲು ಒಂದು ಪ್ಲಾಟನ್ನು ಸಿದ್ಧ ಮಾಡಿಕೊಂಡು ಆ ಪ್ಲಾಟಿನ ತಕ್ಕಂಗೆ ಕಾದಂಬರಿ ಬರೆದು, ಇದನ್ನು ನಾವು ಥೇಸಿಸ್ ನಾವೆಲ್ ಅಂತಲೂ ಸಹಿತ ಶ್ರೀ ರಾಮಚಂದ್ರವರು ತಮ್ಮ ಇದರೊಳಗೆ ಬರೀತಾರೆ. ಸಾಹಿತ್ಯ ಅಕಾಡೆಮಿಗೆ ರಾಮಚಂದ್ರನವರು ಶ್ರೀ ರಾಮಚಂದ್ರನವರು ತ್ರಿವೇಣಿಯವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಕೊಟ್ಟಾರೆ. 1955 ಆದಂಥ ಕೀಲುಗೊಂಬೆ ಅನ್ನುವಂಥ ಕಾದಂಬರಿ ಏನು ಬರ್ತದೆ, ಇದರೊಳಗೆ ಮುಖ್ಯ ಪಾತ್ರ ಸೀತಾ ಅಂತ ತಿಳ್ಕೊಂಡು ಬರ್ತಾಳೆ. ಆದರೆ ಇದು ವಿವಾಹದ ಚೌಕಟ್ಟಿನಲ್ಲಿ ಸ್ತ್ರೀಯ ಮನಸ್ಥಿತಿಯನ್ನು ವಿಶ್ಲೇಷಿಸುವಂಥ ಒಂದು ಕಾದಂಬರಿಯಾಗಿ ಪರಿಣಿಸ್ತದೆ. ಹಿಂಗೆ ಕಾದಂಬರಿ ಲೋಕದೊಳಗೆ ಕಡಿಮೆ ಅವಧಿ ಒಳಗೆ ಸುಮಾರು 20-21 ಕಾದಂಬರಿಗಳನ್ನು ಮತ್ತು 41 ಕಥೆಗಳನ್ನು ಕಟ್ಟಿಕೊಟ್ಟಂತಹ ತ್ರಿವೇಣಿಯವರು 1963 ಜುಲೈ 29ಕ್ಕೆ ನಮ್ಮನ್ನು ಅಗಲುತ್ತಾರೆ. ಅವರು ದೇಹದಿಂದ ಅಗಲಿದ್ರು ಕೂಡ ಅವರ ಕಥೆ ಕಾದಂಬರಿಗಳ ಮೂಲಕ ಅವರು ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಅವ್ರನ್ನ ನಾವು ಇವತ್ತು ಅವರ ಹುಟ್ಟಿದ ಹಬ್ಬ ಅಂತ ನೆನೆಸ್ತಾ ಇದ್ದೀವಿ.